ಇದು ಇವಾಗ ಏನು ಕಾರ್ಗಳಲ್ಲಿ ಇವಾಗ ಎಲೆಕ್ಟ್ರಿಕ್ ಪೆಟ್ರೋಲ್ ಬಂದಿಲ್ಲ, ಆ ಥರ ಬಂದರೂ ಬರ್ಬೋದು. ಯಾಕೆಂದರೆ ಆ ಥರ ಬಂದರೂ ಬರ್ಬೋದು, ಹೈಬ್ರಿಡ್ ಬಂದರೂ ಬರ್ಬೋದು. ಅಂದರೆ ಆ ಉದ್ದೇಶ ಇದೆ. ಮತ್ತು ಜೊತೆಗೆ ನಮ್ಮ ಸಮಾವೇಶ, ನಮ್ಮ ಮೆಕ್ಯಾನಿಕ್ಸ್ಗಳು ಈ ರಾಜ್ಯದಿಂದ ಬರ್ತಾ ಇದ್ದಾರೆ, ಅವರಿಗೆ ನಾವೊಂದು 8 ಲಕ್ಕಿ ಡ್ರಾ ಆ ಥರ ಇಡ್ತಾ ಇದ್ದೀವಿ. ಅದರಲ್ಲಿ 25,000 ರೂಪಾಯಿ ಹೊರತು ನಮ್ಮ ಮೆಕ್ಯಾನಿಕ್ ಉಪಯೋಗ ಆಗುವಂಥ ಒಂದು ರ್ಯಾಂಪ್ಸ್ ಇರ್ಬೋದು, ಅವ್ರಿಗೆ ನ್ಯೂಮ್ಯಾಟಿಕ್ ಟೂಲ್ಸ್ ಇರ್ಬೋದು, ಮತ್ತು ಅಂತ ಪ್ರತಿಯೊಂದು ಗ್ಯಾರೇಜ್ಗಳ ಒಂದು ಸಂಘ ಇದು. ಈ ಸಂಘದಲ್ಲಿ ಸುಮಾರು 25,000 ಜನ ನೋಂದಾಯಿತ ಮೆಂಬರ್ಸ್ ಇದ್ದಾರೆ. ಸುಮಾರು 4 ಲಕ್ಷಕ್ಕೂ ಹೆಚ್ಚು ಜನ ಕರ್ನಾಟಕದಲ್ಲಿ ಮೆಕ್ಯಾನಿಕ್ಸ್ ಇದ್ದಾರೆ. ಹಾಗಾಗಿ ಇದೊಂದು ಸಂಘ ಸುಮಾರು 2009ರಿಂದ ನಾವು ಈ ಸಂಘನ ಶುರು ಮಾಡಿ ಕೆಲಸ ಮಾಡ್ತಾ ಇದ್ವಿ. ನಮ್ಮ ಉದ್ದೇಶ ಏನಂದರೆ, ಏನಿವತ್ತು ಮೆಕ್ಯಾನಿಕ್ಸ್ಗಳಿಗೆ ವಿದ್ಯಾವಂತರಿದ್ದೀವಿ, ಅವ್ರನ್ನ ಒಂದು ಅಪ್ಗ್ರೇಡ್ ಮಾಡಬೇಕು, ಅವ್ರಿಗೆ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಕೊಟ್ಟು ಅವ್ರಿಗೆ ಏನು BS6 ಅನ್ನೋದೊಂದು ಈ ಕಂಪ್ನಿಯವರು ಕೂಡ ಕೆಲವರು ಎದುರ್ಕೊತಾರೆ. BS6 ಗಾಡಿ ಅಂದರೆ ಕಂಪ್ನಿಯವರು ಕೂಡ ಇದನ್ನ ರಿಪೇರಿ ಮಾಡೋಕ್ಕೆ ಸ್ವಲ್ಪ ಭಯ ಬೀಳ್ತಾರೆ. ಹಾಗಾಗಿ ಇದನ್ನ ನಾವೇ ಸ್ವಂತವಾಗಿ ಇದನ್ನ ನಾವೇ ಟ್ರೈನಿಂಗ್ ಒಂದು ಗ್ರೂಪ್ ಮಾಡಿಕೊಂಡು ಸುಮಾರು 40ಕ್ಕೂ ಹೆಚ್ಚು ಟ್ರೈನಿಂಗ್ಗಳನ್ನ ನಾವು ಇಡೀ ರಾಜ್ಯದಲ್ಲಿ ಕೊಟ್ಕೊಂಡ್ಬಂದಿದ್ದೀವಿ. ಪ್ರತಿ ಜಿಲ್ಲೆಗಳಲ್ಲಿ ಇರ್ಬೋದು, ಮತ್ತು ಹೋಬಳಿ ಮಟ್ಟದಲ್ಲಿ ಪ್ರತಿಯೊಬ್ಬರು ಕೂಡ ಎಜುಕೇಟ್ ಮಾಡ್ತಾಯಿದ್ದೀವಿ. ಯಾವ ಥರ ಮೆಕ್ಯಾನಿಕ್ಸ್ ಇರಬೇಕು, ಮತ್ತು ಅವರು ಅಂಗಡಿಗಳನ್ನ ಯಾವ ಥರ ಇಟ್ಕೋಬೇಕು, ಮತ್ತು ಅವರ ಕೆಲಸ ಯಾವ ಥರ ಮಾಡಬೇಕಾಗುತ್ತೆ. ಏಕೆಂದರೆ ಇವಾಗ BS6 ಅಂದರೆ ಮೊದಲು ಥರ ಹಳೆ ಕಾಲದ ಥರ ಏನೋ ಬಡ್ದು ಮಾಡುವಂಥದ್ದಲ್ಲ. ಇದೆಲ್ಲ ಸ್ವಲ್ಪ ಟೆಕ್ನಾಲಜಿಕಲಿ ಅಂದರೆ ಮುಂದುವರೆದಿರುವಂಥ ಗಾಡಿಗಳಿಗೆಲ್ಲ. ಹಾಗಾಗಿ ಅದನ್ನು ನಾವು ಅಪ್ಗ್ರೇಡ್ ಮಾಡುವಂಥ ವಿಚಾರ ಇದರಲ್ಲಿರುತ್ತೆ. ಮತ್ತು ಜೊತೆಗೆ ನಾವಿಲ್ಲಿ ಅವತ್ತು ಏನು ಸಮಾವೇಶದ ದಿನ, 17ನೇ ವರ್ಷದ ಸಮಾವೇಶದ ದಿನ ಒಂದು ಫ್ರೀ ಚೆಕಪ್ ಇರುತ್ತೆ. ಅಂದರೆ ಬೆಳಿಗ್ಗೆ 9ರಿಂದ 10 ಗಂಟೆವರೆಗೂ ಫ್ರೀ ಚೆಕಪ್ಸ್ ಇರುತ್ತೆ. ಮತ್ತು ಸ್ವಲ್ಪ ಗಾಡಿಗಳಿಗೆ ಅಂದರೆ ಎಷ್ಟು 9ರಿಂದ 10 ಗಂಟೆ ಒಳಗಡೆ ಎಷ್ಟು ಗಾಡಿ ಇರುತ್ತೆ ಅವ್ರಿಗೆಲ್ಲ ಫ್ರೀ ಆಯಿಲ್ ಚೇಂಜಸ್ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದೀವಿ. ಮತ್ತು ಇನ್ನೊಂದು ವಿಚಾರ ಅಂದರೆ, ನಮ್ಮ ಎಲ್ಲ ಪ್ರತಿಯೊಬ್ಬರು ಮೆಕ್ಯಾನಿಕ್ಗಳು ಸ್ವಲ್ಪ ಡಿಫ್ರೆಂಟ್ ಹಳೆಯ ಗಾಡಿಗಳನ್ನ ಸ್ವಲ್ಪ ಆಲ್ಟ್ರೇಷನ್ ಮಾಡಿ ಸ್ವಲ್ಪ ಶೋಗೆ ಅಂತ ಇಟ್ಟಿರ್ತಾರೆ. ಅಂಥ ಗಾಡಿಗಳನ್ನ ಕೂಡ ಅಲ್ಲಿ ಪ್ರದರ್ಶನ ಮಾಡ್ತಾ ಇದ್ದೀವಿ. ಮತ್ತು ಏನು ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯನವ್ರು ಇರ್ಬೋದು, ಮತ್ತು UT ಕಾಲೇಜ್ ಇರ್ಬೋದು, DK ಶಿವಕುಮಾರ್ ಇರ್ಬೋದು, ರಾಮಲಿಂಗಾರೆಡ್ಡಿ ಇರ್ಬೋದು, ಸಂತೋಷ್ ಲಾಡ್ ಇರ್ಬೋದು, ಮತ್ತು ನಾರಾಯಣ್ ಗೌಡ್ರು, ಸಲೀಂ ಅಹಮದ್ ಮತ್ತು ಆರಾಧ್ಯ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನಮ್ಮ ಉದ್ದೇಶ ಏನಂದರೆ, ಸರ್ಕಾರಕ್ಕೆ ನಾವು ಇಷ್ಟು ಲಕ್ಷಾಂತರ ಜನ ಇದ್ದೀವಿ, ನಮಗೆ ಸರ್ಕಾರದ ಸವಲತ್ತುಗಳನ್ನ ಸಿಗಬೇಕು ಅಂತ ನಾವು ಅವರಲ್ಲಿ ಬೇಡ್ಕೊಂಡಂಥ ಸಂದರ್ಭದಲ್ಲಿ ನಮಗೆ ಅಂಬೇಡ್ಕರ್ ಸಹಾಯಹಸ್ತ ಯೋಜನೆ ಅಂತ ಒಂದು ಕಾರ್ಡ್ ಕೊಟ್ಟಿದ್ರು. ಆ ಕಾರ್ಡಿಂದ ನಮಗೆ ಏನಂತ ಉಪಯೋಗ ಬರ್ತಾಯಿಲ್ಲ. ಅದಕ್ಕೋಸ್ಕರ ಅವರೆಲ್ಲ ಏನು ಹೇಳ್ತಾ ಇದ್ರು, ಕಟ್ಟಡ ಕಾರ್ಮಿಕರದು ಕಾರ್ಡ್ ಇದೆ, ಅದರಲ್ಲಿ ಸವಲತ್ತಿದೆ, ಇದರಲ್ಲಿ ಏನು ಸಿಗ್ತಾ ಇಲ್ಲ. ಅದಕ್ಕೆ ಕಟ್ಟಡ ಕಾರ್ಮಿಕರಿಗೆ ಏನು ಸೆಸ್ ಕಲೆಕ್ಟ್ ಮಾಡ್ತಾ ಇದ್ರು, ಏನು ಒಂದು ಬಿಲ್ಡಿಂಗ್ ಕಟ್ಟಿದ್ರೆ ಸೆಸ್ ಕಲೆಕ್ಟ್ ಮಾಡಿ, ಅದೇ ರೀತಿ ನಾವು ಕೂಡ ಅವ್ರಿಗೆ ಒಂದು ಪ್ರಸ್ತಾವನೆ ಕೊಟ್ಟಿದ್ವಿ. ನಮ್ಮಲ್ಲೂ ಕೂಡ ಹೊಸ ಗಾಡಿಗಳಿಗೆ ಸೆಸ್ ಕಲೆಕ್ಟ್ ಮಾಡಿ, ಆ ಸೆಸ್ಸಿಂದ ನಮ್ಮ ಏನು ಮೆಕ್ಯಾನಿಕ್ಸ್ನ ನಿಧಿನ ಒಂದು ಸಂಗ್ರಹಿಸಿ ಅವ್ರಿಗೆ ಉಪಯೋಗ ಆಗುವಂಥ ಏನು ಹೆಲ್ತ್ ಇನ್ಶೂರೆನ್ಸ್ ಇರ್ಬೋದು, ಮತ್ತು ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಇರ್ಬೋದು, ಮತ್ತು ಅವ್ರ ಮಕ್ಕಳಿಗೆ ವಿಮೆ ಇರ್ಬೋದು, ಮತ್ತು ಕಾಲೇಜಿಗೆ ಸ್ಕೂಲ್ಗೆ ಇರ್ಬೋದು, ಒಳ್ಳೆ ಎಜುಕೇಷನ್ಗೆ ಅವ್ರಿಗೆ ಉಪಯೋಗ ಆಗುವಂಥ ಒಂದು ವಿಚಾರನ ಇಟ್ಕೊಂಡು ಇದನ್ನು ಸರ್ಕಾರಕ್ಕೆ ಒತ್ತಾಯಿಸುವಂಥ ಕೆಲಸ ನಡೀತಾ ಇದೆ. ಮತ್ತು ಆ ಉದ್ದೇಶ ಇಟ್ಕೊಂಡು ಇವಾಗ ಏನು ಮಾಡಿ, ಸರ್ಕಾರ ಮೋಟರ್ ಸೈಕಲ್ ಆಕ್ಟ್ ಅಡಿಲಿ ನಮ್ಮನ್ನ ತಗೊಂಡಿದ್ದಾರೆ ಮೆಕ್ಯಾನಿಕ್ಸ್. ಆ ಆಕ್ಟ್ ಅಡಿಲಿ ಇವಾಗ ಸೆಸ್ ಕಲೆಕ್ಟ್ ಮಾಡೋಕ್ಕೆ ಕೂಡ ಅವರು ಒಪ್ಕೊಂಡಿದ್ದಾರೆ. ಆ ಸೆಸ್ಸಿಂದ ಕಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಅದು ಮಾಡಿದ್ಮೇಲೆ ಏನು ಸರ್ಕಾರದ ಸವಲತ್ತುಗಳು ನಮಗೆಲ್ಲ ಕಟ್ಟಡ ಕಾರ್ಮಿಕರಿಗೆ ಸಿಗ್ತಾ ಇದೆ, ಅದಕ್ಕಿಂತ ಹೆಚ್ಚು ಸವಲತ್ತುಗಳು ಇದ್ರಲ್ಲಿ ಸಿಗಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡಿದ್ವಿ. ಮತ್ತು ಏನು ನಮ್ಮ ಇಲ್ಲಿ ಏನಾಗುತ್ತೆ ಅಂದರೆ, ನಮ್ಮ ಮೆಕ್ಯಾನಿಕ್ಸ್ ಅಂದರೆ ಅವರು ಸ್ಪೇರ್ ಪಾರ್ಟ್ಸ್ ಪರ್ಚೇಸ್ ಮಾಡ್ತಾರಲ್ಲ. ಯಾಕೆಂದರೆ ಅವ್ರಿಗೆ ಯಾವುದು ಹೊಸ ಸ್ಪೇರ್ ಪಾರ್ಟ್ಸ್ ಬರುತ್ತೆ, ಅದು ಯಾವ ಥರ ಇರುತ್ತೆ ಅಂದರೆ ಕಂಪ್ನಿಗೆ ಈಕ್ವಲೆಂಟ್ ಆದಂಥ ಸ್ಪೇರ್ ಪಾರ್ಟ್ಸ್ನ ಒಂದಷ್ಟು ಬಿಡಿಭಾಗ ಪ್ರದರ್ಶನಗಳು ಕೂಡ ಇಲ್ಲಿ ಇಟ್ಟಿದ್ದೀವಿ. ಆ ಬಿಡಿಭಾಗ ಪ್ರದರ್ಶನ ಏನಾಗುತ್ತೆ ಅಂದರೆ, ನಮ್ಮ ಮೆಕ್ಯಾನಿಕ್ಸ್ಗಳಿಗೆ ಅವ್ರಿಗೆ ಯಾವ ಥರ ಇದು ಉಪಯೋಗ ಆಗಬೇಕು, ಅಂದರೆ ಯಾವ ಪಾರ್ಟ್ಸು ಯಾವ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಮಾಡ್ತಾ ಇದೆ, ಇದು ಕಂಪ್ನಿಗೆ ಸಪ್ಲೈ ಮಾಡ್ತಾ ಇದ್ದಾರಾ ಇಲ್ವಾ ಅಂತ ತಿಳ್ಕೊಳ್ಳೋಂಥ ವಿಚಾರ ಕೂಡ ಆಗುತ್ತೆ. ಮತ್ತು ಇನ್ನೊಂದು ವಿಚಾರ ಅಂದರೆ, ಇವಾಗ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಭಾಳಷ್ಟು ದಟ್ಟವಾಗಿ ಬರ್ತಾ ಇದೆ. ಅಂದರೆ ಮುಂದಿನ ದಿನಗಳಲ್ಲಿ ಇವಾಗ ಏನೋ ಒಂದು 10 to 15% ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಬಂದಿದೆ. ಮುಂದಿನ ದಿನಗಳಲ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಕೂಡ ಜಾಸ್ತಿ ಆಗುತ್ತೆ. ಅಂದರೆ ಮ್ಯಾಕ್ಸಿಮಮ್ ಈಗ ಪೊಲ್ಯೂಷನ್ ಒಂದು ಉದ್ದೇಶ ಇಟ್ಕೊಂಡು ಏನು ಮಾಡ್ತಾರೆ, ಎಲೆಕ್ಟ್ರಿಕ್ ವೆಹಿಕಲ್ಸ್ನ
ಮುಂದುವರಿಸ್ತಾರೆ. ಆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಕೂಡ ಟ್ರೈನಿಂಗ್ ಆಲ್ರೆಡಿ ನಮ್ಮ KTWT ವತಿಯಿಂದ ಶುರು ಮಾಡಿದ್ದೀವಿ. ಇದು ಕೂಡ ಒಂದು ಅಪ್ಗ್ರೇಡೆನ್ಸಿ ಆಗುತ್ತೆ, ಅಂದರೆ ಅವ್ರಿಗೆ ಒಂದು ಟ್ರೈನಿಂಗ್ನ ಕೊಡುವಂಥ ಕೆಲಸ ಕೂಡ ನಾವು ಮಾಡ್ತಾ ಇದ್ದೀವಿ. ಮತ್ತು ಈ ಸಮಾವೇಶದಲ್ಲಿ ಸುಮಾರು 15,000 to 20,000 ಜನ ಸೇರುವಂಥ ನಮ್ಮ ಉದ್ದೇಶ ಇದೆ. ಕಮ್ಮಿ 10,000 ಜನ ಅಂತೂ ಗ್ಯಾರಂಟಿ ಸೇರ್ತಾರೆ. ಯಾಕೆಂದರೆ ಇಡೀ ರಾಜ್ಯದಿಂದ ಇರ್ಬೋದು ಮತ್ತು ಬೇರೆ ಇಡೀ ನಮ್ಮ ದೇಶದಿಂದ ಎಲ್ಲ ಕಡೆಯಿಂದ ಕೂಡ ಬರ್ತಾ ಇದೆ. ಮತ್ತು ಸೌತ್ ಇಂಡಿಯಾದ ಎಲ್ಲ ತಮಿಳುನಾಡು, ಆಂಧ್ರ, ಕೇರಳ, ತೆಲಂಗಾಣ ಪ್ರತಿಯೊಂದು ಜಿಲ್ಲೆಗಳಿಂದ ಎಲ್ಲ ಇದರಿಂದ ಕೂಡ ಬರ್ತಾ ಇದೆ. ಹಾಗಾಗಿ ನಮ್ಮ ಉದ್ದೇಶ ಏನಂದರೆ ನಾವೆಲ್ಲರೂ ಮೆಕ್ಯಾನಿಕ್ಸ್ಗಳು ಒಟ್ಟಾಗಿದ್ದೀವಿ. ಯಾವುದೇ ಥರ ಒಂದು ಸಮಸ್ಯೆ ಬಂದರೆ ಮುಂದಿನ ದಿನಗಳಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳು ಈ ಶೋರೂಮ್ಗಳವರು ಈಗ ಏನಾಗ್ತಾ ಇದೆ ಅಂದರೆ ಶೋರೂಮ್ಸ್ ಅವರು ಏನು ಮಾಡ್ತಾರೆ, ಎಲೆಕ್ಟ್ರಿಕಲ್ ವೆಹಿಕಲರು ಹೊರಗಡೆ ಅವ್ರಿಗೆ ರಿಪೇರಿ ಮಾಡುವಂಥ ವ್ಯವಸ್ಥೆಗೆ ಕಲ್ಪಿಸ್ತಾ ಇಲ್ಲ. ಅವರೇ ಅವ್ರದೇ ಆದಂಥ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇದನ್ನು ನಾವು ಒಂದು ಸಂಘಟನೆನ ಬಲಪಡಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಕರ್ನಾಟಕ ದ್ವಿಚಕ್ರ ವಾಹನ ಕಾರ್ಯಾಗಾರ ಮಾಲೀಕರು ಮತ್ತು ತಂತ್ರಜ್ಞರ ಸಂಘದ ರಾಜ್ಯಾಧ್ಯಕ್ಷರಾದ KS ಪ್ರಸನ್ನ ಕುಮಾರ್ ಗೌಡರು ಮಾತಾಡ್ತಾ ಇದ್ದೀನಿ. ಏನು ಇದು 17ನೇ ವರ್ಷದ ಸಮಾವೇಶದಲ್ಲಿ ನಮ್ಮ ಮೆಕ್ಯಾನಿಕ್ಗಳು ಅಂದರೆ ಟೂ ವೀಲರ್ ಮೆಕ್ಯಾನಿಕ್ಸು ರಾಜ್ಯದಾದ್ಯಂತ ಸುಮಾರು 10,000 to 15,000 ಜನ ಈ ಸಮಾವೇಶದಲ್ಲಿ ಪಾಲ್ಗೊಂಡು ಈ ಸಮಾವೇಶದಲ್ಲಿ ಏನು ನಮ್ಮ ಮೆಕ್ಯಾನಿಕ್ಸ್ಗಳಿಗೆ ಉಪಯೋಗ ಆಗುವಂಥ ಟ್ರೈನಿಂಗ್ ವ್ಯವಸ್ಥೆಗೆ ಯಾವ ಥರ ಯಾವ್ಯಾವ ಊರಲ್ಲಿ ಮತ್ತು ಟ್ರೈನಿಂಗ್ಸ್ಗಳು ಬೇಕಾಗುತ್ತೆ ಆ ವಿಚಾರ ಕುರಿತು ಮಾತಾಡಿ, ಮತ್ತು ಏನು ನಮ್ಮ ಸರ್ಕಾರದ ಸವಲತ್ತುಗಳನ್ನ ಯಾವ ರೀತಿ ನಾವು ಪಡ್ಕೋಬೇಕು ಸರ್ಕಾರಗಳಿಂದ ಆ ವಿಚಾರವಾಗಿ ನಮ್ಮ ಕುಂದುಕೊರತೆ ಒಂದು ಸಮಾವೇಶ ಆಗಿರ್ತದೆ. ಮತ್ತು ನಾವು ಮುಂದಿನ ದಿನಗಳಲ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ಗಳನ್ನ ಯಾವ ಥರ ಎದುರಿಸಬೇಕು, ಅದರಿಂದ ನಮಗೇನು ಉಪಯೋಗ ಆಗುತ್ತೆ ಆ ಉದ್ದೇಶ ಕೂಡ ಇಟ್ಕೊಂಡು ನಾವು ಈ ಸಮಾವೇಶನ ಮಾಡ್ತಾಯಿದ್ದೀವಿ. ಮತ್ತು ಏನು ಕರ್ನಾಟಕ ಸರ್ಕಾರದ ಏನು ಒಂದು ಮುಖ್ಯಮಂತ್ರಿ ಇರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ಮತ್ತು ಕಾರ್ಮಿಕ ಸಚಿವರಿರ್ಬೋದು, ಮತ್ತು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇರ್ಬೋದು, ಇವರೆಲ್ಲ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವ್ರಿಗೆ ನಮ್ಮ ಏನು ನಮಗೆ ಏನು ಸರ್ಕಾರದ ಸವಲತ್ತುನ ನಾವು ಏನು ಬೇಡ್ಕೊಳ್ತಾ ಇದ್ದೀವಿ ಅಂದರೆ ಏನು ಸೆಸ್ ಕಲೆಕ್ಟ್ ಮಾಡಿ, ಏನು ಕಟ್ಟಡ ಕಾರ್ಮಿಕರ ರೀತಿ ಸೆಸ್ ಕಲೆಕ್ಟ್ ಮಾಡಿ ಏನು ನಮ್ಮ ಮೆಕ್ಯಾನಿಕ್ಗಳಿಗೆ ಉಪಯೋಗ ಆಗಬೇಕು ಅದೇ ರೀತಿ ಬೇಡ್ಕೊತಾ ಇದ್ದಾರೆ. ಅದೇ ರೀತಿ ಅವರು ಕೂಡ ಸೆಸ್ ಕಲೆಕ್ಟ್ ಮಾಡೋಕ್ಕೆ ಒಪ್ಕೊಂಡಿದ್ದಾರೆ. ಅದನ್ನು ಜಲ್ದಿ ಶುರು ಮಾಡಿ ಇದರಿಂದ ನಮ್ಮ ಮೆಕ್ಯಾನಿಕ್ಗಳ ಒಂದು ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕಿರ್ಬೋದು, ಮತ್ತು ಏನು ಒಂದು ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಏನು ಸಿಗುತ್ತೆ ಅದ್ರ ಜೊತೆಗೆ ನಮಗೆ ಏನಾರು ವಿಮಾ ಯೋಜನೆಗಳು ಕೂಡ ಸಿಗೋ ರೀತಿ ಮಾಡಬೇಕು. ಮತ್ತು ಏನು ಮನೆಗಳು ಇರ್ಬೋದು, ಸೈಟ್ಸ್ಗಳು ಇರ್ಬೋದು ಕೊಡೋಂಥ ಸಂದರ್ಭದಲ್ಲಿ ನಮಗೂ ಕೂಡ ಒಂದು ರಿಯಾಯಿತಿ ಕೊಡಬೇಕು. ಇಂಥ ಉದ್ದೇಶಗಳು ಇಟ್ಕೊಂಡು ನಾವು ಈ ಸಮಾವೇಶ ಮಾಡ್ತಾಯಿದ್ವಿ. ಮತ್ತು ನಮ್ಮ ಮೆಕ್ಯಾನಿಕ್ಗಳನ್ನ ಅಪ್ಗ್ರೇಡ್ ಮಾಡೋ ಅನ್ನೋ ಉದ್ದೇಶ ಕೂಡ ಇಟ್ಕೊಂಡು ಈ ಸಮಾವೇಶ ಮಾಡ್ತೀವಿ. ಸರ್, ಥ್ರೂಔಟ್ ಇಂಡಿಯಾಯಿಂದೆಲ್ಲ ನಾವು ಮೆಕ್ಯಾನಿಕ್ಗಳನ್ನ ಕಳಿಸ್ತಾ ಇದ್ದೀವಿ. ಅಂದರೆ ಒಂದು ಟಾಪ್ ಮೋಸ್ಟು ಮೆಕ್ಯಾನಿಕ್ಕು ಮತ್ತು ನಮ್ಮ ಡೆಲ್ಲಿಯಿಂದೆಲ್ಲ ಎಲ್ಲೆಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಇಟ್ಕೊಂಡು ಅಲ್ಲಿರೋ ಮೆಕ್ಯಾನಿಕ್ಸ್ಗಳಿಗೆ ಯಾರು ಹೇಳ್ಕೊಡ್ತಾ ಇದ್ದಾರೆ, ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಡೆಲ್ಲಿ ಇರ್ಬೋದು, ಮುಂಬೈ ಇರ್ಬೋದು, ಮತ್ತು ಮಹಾರಾಷ್ಟ್ರ, ಕೋಲ್ಕತ್ತಾ, ವೆಸ್ಟ್ ಬೆಂಗಾಲು, ರಾಜಸ್ಥಾನು ಈ ಥರ ಎಲ್ಲ ಒಂದೊಂದು ಅಸೋಸಿಯೇಷನ್ಗಳು ಏನು ಮಾಡಿದ್ದಾರೆ, ಒಂದೊಂದು ಟ್ರೈನಿಂಗ್ ಸೆಂಟರ್ ಇನ್ಸ್ಟಿಟ್ಯೂಟ್ ಇಟ್ಕೊಂಡಿದ್ದಾರೆ. ಅಂಥವ್ರನ್ನೆಲ್ಲ ಕರೆಸ್ತಾ ಇದ್ದೀವಿ. ಮತ್ತು ನಮ್ಮ ಆಂಧ್ರ, ತೆಲಂಗಾಣ, ತಮಿಳುನಾಡು, ಕೇರಳ, ಪಾಂಡಿಚೇರಿ ಅಪ್ ಟು ಅಂಡಮಾನ್ವರೆಗೂ ನಾವು ರೀಚ್ ಮಾಡಿದ್ದೀವಿ. ಅಲ್ಲಿಂದ ಎಲ್ಲ ಮೆಕ್ಯಾನಿಕ್ಸ್ಗಳು ಬರ್ತಾಯಿದ್ದಾರೆ. ಈ ಮೆಕ್ಯಾನಿಕ್ಸ್ ಗೆಟ್ ಟುಗೆದರ್ ಏನಕ್ಕೆ ಮಾಡ್ತಾಯಿದ್ದೀವಿ ಅಂದರೆ ನಮ್ಮಲ್ಲಿ ಏನಿದೆ ಅದನ್ನು ಅವ್ರು ಕಲಿತಾರೆ, ಅವರಲ್ಲಿ ಏನಿದೆ ಅದನ್ನು ನಾವು ಕಲಿತೀವಿ. ಒಂದು ಗೆಟ್ ಟುಗೆದರ್ ಥರ ಮಾಡ್ತಾಯಿದ್ವಿ. ಏನಿದೆ ಅದನ್ನು ಹಂಚ್ಕೊಳ್ಳೋಣ ಅಂತ. ನಮ್ಮಲ್ಲಿ ಏನು ನಾವಿಲ್ಲಿ ಹೆಂಗೆ ಮಾಡ್ತಾಯಿದ್ದೀವಿ, ಅವ್ರು ಹೆಂಗೆ ಮಾಡ್ತಾಯಿದ್ದಾರೆ. ನಮಗೆ ಇದು ಮೇಯ್ನ್ ಬಂದಿರೋದು BS6 ಒಂದು ದೊಡ್ಡದೊಂದು ಭಯ ಆಗಿತ್ತು ಎಲ್ಲರಿಗೂ. ಅಂದರೆ ಅದು ಈ BS6 ಗಾಡಿಗಳು ಹೆಂಗೆ ರೆಡಿ ಮಾಡೋದು ಅನ್ನೋದೇ ದೊಡ್ಡ ತಲೆನೋವಾಗಿತ್ತು. ಏನಕ್ಕಂದರೆ ಯಾವುದೇ ಒಂದು ಕಂಪನಿಯವರು ಗಾಡಿನ ಮ್ಯಾನುಫ್ಯಾಕ್ಚರ್ ಮಾಡಿ ಕಳಿಸಿದ ಮೇಲೆ ಅಲ್ಲಿರೋ ನಮ್ಮ ಲೋಕಲ್ ಮೆಕ್ಯಾನಿಕ್ಸ್ಗಳಿಗೆ ಯಾರೂ ಟ್ರೈನ್ ಅಪ್ ಮಾಡಲ್ಲ. ಆ ಗಾಡಿಗಳು ನಿಂತೋಯ್ತು ಅಂದರೆ ಗಾಡಿನ ತೊಗೊಂಡು ಡೈರೆಕ್ಟಾಗಿ ಶೋರೂಮ್ಗೆ ಹೋಗ್ಬೇಕಾಯ್ತು. ಆ ಪರಿಸ್ಥಿತಿಗೆ ಎಲ್ಲ ಶೋರೂಮವರು ಮಾಡಿದರು. ಅದನ್ನು ನಾವು BS6 ಟ್ರೈನಿಂಗ್ ಕೊಟ್ಟು ನಮ್ಮ ಮೆಕ್ಯಾನಿಕ್ಸ್ಗಳಿಗೆ ಇವಾಗ ಅವರೇ ಗಾಡಿಗಳು ಎಲ್ಲಿದೆ ಅಲ್ಲೇ ರೆಡಿ ಮಾಡೋಷ್ಟು ಒಂದು ಮಟ್ಟಕ್ಕೆ ರೆಡಿ ಆಗಿದ್ದಾರೆ. ನೆಕ್ಸ್ಟ್ ಅದೇ ಟಾಸ್ಕ್ ನಮಗೆ EV ಬರ್ತಾ ಇದೆ. EVನೂ ಹಂಗೆ ರೆಡಿ ಮಾಡ್ತೀವಿ. ಏನಕ್ಕಂದರೆ ಯಾರನ್ನೂ ನಂಬ್ಕೊಂಡು ನಮಗಿಲ್ಲ. ನಮ್ಮಲ್ಲಿರೋರೆಲ್ಲ ಮೆಕ್ಯಾನಿಕ್ಸು ಅನ್ಎಜುಕೇಟೆಡ್ ಮೆಕ್ಯಾನಿಕ್ಗಳೇ, ಆಯಿತಾ. ಕಸ್ಟಮರ್ಗಳಿಗೆ ಪಬ್ಲಿಕ್ಕಿಗೆ ಸರ್ವಿಸ್ ಮಾಡೋದಕ್ಕೆ ನಾವಿದ್ದೀವಿ. ಪಬ್ಲಿಕ್ಗಳು ಗಾಡಿನ ನಿಂತೋಯ್ತು ತಳ್ಕೊಂಡು ಹೋಗ್ಬೇಕು ಅಂದರೆ ಅವ್ರನ್ನ ತಳ್ಕೊಂಡು ಹೋಗಿ ಬಿಡದೆ ನಾವು ಅಲ್ಲೇ ರೆಡಿ ಮಾಡಬೇಕು. ಅಷ್ಟು ಕೆಲಸ ನಾವು ಕಲಿಬೇಕು. ಅಂದರೆ ಈ ಥರ ಸಂಘದಲ್ಲಿ ಎಲ್ಲರೂ ಬಂದು ಕೈ ಜೋಡಿಸಿದ್ರೆ ಇದರಲ್ಲಿ ಉಪಯೋಗ ಆಗ್ತದೆ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು.